ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ತುಂಬ ಚೆನ್ನಾಗಿ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ. ಓಕೆ, ಬ್ರೇಕ್ಡೌನ್ ಆಗಿದೆ. 9:30 ಆಗಿದೆ. ಓಕೆ, 9 ಗಂಟೆ 30 ನಿಮಿಷ ಆಗಿದೆ. ಸೊ ಆ್ಯಸ್ ಯೂಸ್ವಲ್ ನಾನು 325 ಕಂಟಿನ್ಯೂ ಬೈ ಮಾಡಬೇಕಂತ ವೆಯ್ಟ್ ಮಾಡಿದ್ದೆ. ಜಸ್ಟ್ ಲೆವೆಲಿಗೆ ಬರಬೇಕು, 206 ಲೆವೆಲಿಗೆ ಬರಲಿ. ಸೊ ಐ ವಿಲ್ ಟೇಕ್ ಅ ಎಂಟ್ರಿ ಆನ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ ಸೆಟಪ್ ಬಂದಿದೆ. ಓಕೆ, ಲಾಂಗ್ ಆ್ಯಂಡ್ ಶಾರ್ಟ್ ಟೂಲನ್ನು ಡ್ರಾ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಸೇಮ್ ಕ್ಯಾಂಡಲ್ ಮೇಲ್ಗಡೆವರೆಗೂ ಸ್ಟಾಪ್ ಲಾಸ್ ಇರುತ್ತೆ ಆಲ್ಮೋಸ್ಟ್. ಓಕೆ, ವಾಟ್ಸ್ ಪ್ರಾಬ್ಲಮ್ 30 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಇರುತ್ತೆ. 1.5 ಟಾರ್ಗೆಟ್ವರೆಗೂ ಎಕ್ಸ್ಪೆಕ್ಟೆಡ್. ಓಕೆ, ಪ್ರೀಮಿಯಂ ಬರಲಿ. ಓಕೆ, ಆಲ್ಮೋಸ್ಟು ಇನ್ ದ ಮನಿ ಪ್ರೀಮಿಯಂ ಆಗಿರುತ್ತೆ. 209 ಟ್ರೇಡ್ ಆಗ್ತಿದೆ. ಓಕೆ, 23,550 ಪ್ರೀಮಿಯಂ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಕನ್ಸಾಲಿಡೇಷನ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಹೆವಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆ, 250+ ಪಾಯಿಂಟ್ಸ್ ಗ್ಯಾಪ್ ಓಪನ್ ಆಗಿದೆ ಇಲ್ಲಿ. ನೋಡೋಣ. ಓಕೆ, ಆಲ್ಮೋಸ್ಟು ಇನ್ನೂ ಸ್ವಲ್ಪ ನನಗೆ 1.5 ಇಸ್ ಇನಫ್. ಓಕೆ, 1.1 ಭರವಸೆ ಪ್ರೀಮಿಯಮಲ್ಲಿ ಬರುತ್ತೆ. ನೋಡೋಣ. ಆಲ್ಮೋಸ್ಟ್ IV 13+ ಅಷ್ಟೇ ತೋರಿಸ್ತಾ ಇದೆ. ಓಕೆ, ಆಲ್ಮೋಸ್ಟ್ 10 ಪಾಯಿಂಟ್ಸ್ ಮೇಲ್ಗಡೆ ಹೋಯಿತು. ಬಟ್ 2-3 ಪಾಯಿಂಟ್ಸ್ ಇನ್ನೂ ಕೆಳಗಡೆ ಬಂದಿದೆ. ನಾನು ಎಂಟ್ರಿ ತೊಗೋಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಓಕೆ, ಆಲ್ಮೋಸ್ಟ್ 10-12 ಪಾಯಿಂಟ್ಸ್ ಮೇಲ್ಗಡೆ ಹೋಗಿದೆ ಆಲ್ಮೋಸ್ಟ್ ಇಮಿಡಿಯೇಟು. ತುಂಬ ಚೆನ್ನಾಗಿತ್ತು. ಓಕೆ, ಎಂಟ್ರಿ ಸ್ವಲ್ಪ ಮೇಲ್ಗಡೆ ಎಂಟ್ರಿ ತೊಗೋಬೇಕಾಗಿತ್ತು. ನಾನು ಕೆಳಗಡೆ ತೊಗೋಬೇಕಾಗಿತ್ತು, ಬಟ್ ಮೇಲ್ಗಡೆ ಪ್ರೀಮಿಯಮ್ ಸಿಗ್ತಿತ್ತು ನನಗೆ. ವೇಟ್ ಮಾಡೋಣ. ಓಕೆ, ವಾಪಸ್ ಏನಾದರೂ ರಿಟ್ರೇಸಿಗೆ ಬಂದರೆ ವಿಲ್ಸಿ, ಅದರ್ವೈಸ್ ನೆಕ್ಸ್ಟ್ ಆಪರ್ಚುನಿಗೋಸ್ಕರ ವೇಟ್ ಮಾಡೋಣ. ಓಕೆ, ಸೆಲ್ಲಿಂಗ್ ಪ್ರೆಷರ್ ಅಂತೂ ಇದೆ ಮಾರ್ಕೆಟಲ್ಲಿ. ಸೊ ಪ್ರಾಪರ್ ಮದರ್ ಕ್ಯಾಂಡಲು ರೆಸಿಸ್ಟೆನ್ಸ್ ಏರಿಯಾಯಿಂದ ಮೇಲ್ಗಡೆ ಟಕ್ಕರಾಗಿ ಕೆಳಗಡೆ ಬರ್ತಾ ಇದೆ. ಪ್ರಾಪರಾಗಿ ನೋಡೋಣ, ವೆಯ್ಟ್ ಮಾಡೋಣ. ಓಕೆ, ಎಂಟ್ರಿ ಸಿಗುತ್ತಾ ಇಲ್ವಾ ಅಂತ. ಓಕೆ, ಸೊ 1 ಮಿನಿಟಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಬ್ರೇಕ್ ಡೌನ್ ಆಗಿದೆ. ಓಕೆ, ಬರುತ್ತೆ ಆಲ್ಮೋಸ್ಟ್ ನಮ್ಮ. ಓಕೆ, ಬೈಯಿಂಗು ಇದೆ. ಓಕೆ, ಬೈಯಿಂಗು ಸೆಲ್ಲಿಂಗ್ ಇದೆ. ಸೆಲ್ಲಿಂಗ್ ಯಾಕೆ ಇರಬೇಕು ಮಾರ್ಕೆಟಲ್ಲಿ ಅಂತಂದರೆ, ಬೈಯಿಂಗು ಇರಬೇಕು, ಸೆಲ್ಲಿಂಗ್ ಇರಬೇಕು, ಬೈಯರ್ಸು ಇರಬೇಕು, ಸೆಲ್ಲರ್ಸು ಇರಬೇಕು. ಅಂದರೆ ಮಾತ್ರ ನಮಗೆ ಇಲ್ಲಿ ಮಾರ್ಕೆಟ್ ಮೂಮೆಂಟ್ ಆಗುತ್ತೆ. ಓಕೆ, ಸೆಲ್ಲಿಂಗು ಬೇಕು, ಜೊತೆಗೆ ಬೈಯಿಂಗು ಬೇಕು, ಅಂದರೆ ಮಾತ್ರ ಮಾರ್ಕೆಟು ಮೂಮೆಂಟ್ ಆಗುತ್ತೆ. ಸೊ ಓಕೆ, ಪೊಸಿಷನ್ ನೋಡ್ಬೋದು. ಯಾವುದೇ ಥರ ಪೊಸಿಷನ್ ಇನ್ನೂವರೆಗೂ ನಾನು ಯಾವುದೇ ಥರ ತೊಗೊಂಡಿಲ್ಲ. ಸೊ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಮೇಲ್ಗಡೆ ಬ್ರೇಕ್ ಆದರೆ ಅಂತ ಇಟ್ಕೊಂಡು ಕುಂತಿದ್ದೆ ಲಾಂಗ್ ಆ್ಯಂಡ್ ಶಾರ್ಟ್ ಟೂಲು. ಬಟ್ ಡೌನ್ ಸೈಡಿಗೆ ಬಂದು ಬ್ರೇಕ್ ಆಯಿತು. ಐ ಆಮ್ ವೇಟಿಂಗ್ ಫಾರ್ ಪ್ರಾಪರ್ ರಿಟ್ರೇಸ್. ಓಕೆ, ರಿಟ್ರೇಸಿಗೆ ಬರಲಿ. ಸುಮ್ಮನೆ ಈ ಥರ ಈಗ 206ಗೋಸ್ಕರ ನಾನು ವೇಟ್ ಮಾಡ್ತೇನೆ. 206 205ಗೆ ಪ್ರೀಮಿಯಂ ಬಂದರೆ ನಾನು ಎಂಟ್ರಿ ತೊಗೋಬೇಕಂತ ವೇಟ್ ಮಾಡ್ತಾ ಇದ್ದೀನಿ. ಬಟ್ ಈಗ 216ಅಲ್ಲಿ ನಡೀತಿದೆ. ಆಲ್ಮೋಸ್ಟ್ 10 ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆ. ಓಕೆ, ಸಪೋಸ್ ಏನಾದರೂ ಅಲ್ಲಿ ನಾನು ಎಂಟ್ರಿ ತೊಗೊಂಡಾಗ ಅಲ್ಲಿಂದ ಇಮಿಡಿಯೇಟ್ ರಿವರ್ಸಲ್ ಆಗಿ ಸ್ಟಾರ್ಟ್ ಆದರೆ ಸ್ಟಾಪ್ ಲಾಸ್ ನಮ್ಮದು ಭಾಳ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸ್ಟಾಪ್ ಲಾಸನ್ನು ಮಿನಿಮೈಸ್ ಮಾಡಬೇಕು. 15 ಮಿನಿಟಲ್ಲಿ ತುಂಬ ಹ್ಯಾಪಿ ಸ್ಟ್ರಾಂಗ್ ರಿಜೆಕ್ಷನ್. ಓಕೆ, 15 ಮಿನಿಟಲ್ಲಿ ಬೆಳೆಸಿ ಇದೇ ಥರ ಕಂಟಿನ್ಯೂಸ್ ಫಾಲ್ ಆಗ್ತಾ ಹೋಯಿತು ಅಂತಂದರೆ ಐ ವಿಲ್ ಅವಾಯ್ಡ್ ದಿಸ್ ಪರ್ಟಿಕ್ಯುಲರ್ ಸೆಟಪ್. ಓಕೆ, ಡಿಸಿಪ್ಲಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಆಲ್ಮೋಸ್ಟ್ ಈಗ ಇಲ್ಲಿಂದ ಇಲ್ಲಿವರೆಗೂ 10-12 ಪಾಯಿಂಟ್ಸ್ವರೆಗೂ ಹೋಗಿದೆ. ಓಕೆ, ಪ್ರೀಮಿಯಮ್ ಆಲ್ಮೋಸ್ಟ್ ನಾ ಈಗ 3,600 3,900ವರೆಗೂ ಪ್ರಾಫಿಟ್ ಅಂತ ತೋರಿಸ್ತಾ ಇತ್ತು ಎಂಟ್ರಿ ತೊಗೊಂಡಿದ್ರೆ. ಬಟ್ ನಾನು ಅಟ್ಲೀಸ್ಟ್ ಇನ್ನೂ 3 ಪಾಯಿಂಟ್ಸ್ ಕೆಳಗಡೆ ನಾನು ಇಲ್ಲಿ ಹಾಕಿಟ್ಟಿದ್ದೀನಲ್ವಾ, ಸೊ ಅಲ್ಲಿವರೆಗೂ ಬರಲಿ ಅಂತ ನಾನು ವೇಟ್ ಮಾಡ್ತಾಯಿದ್ದೆ. ಓಕೆ, ನೋಡೋಣ. ಮಿಸ್ ಔಟ್ ಆದರೆ ನೋ ಪ್ರಾಬ್ಲಮ್, ನೋ ಫೋಮೋ, ನೋ ಗ್ರೀಡ್, ನೋ ಫಿಯರ್. ತುಂಬ ಜಾಗೃತರಾಗಿ ಟ್ರೇಡ್ ಮಾಡಬೇಕಾಗತ್ತೆ. ಓಕೆ, ಈಗ ಆಲ್ಮೋಸ್ಟ್ ಈಗ 20 ಪಾಯಿಂಟ್ಸ್ಗೆ 1:1 ಲೈನನ್ನು ಡ್ರಾ ಮಾಡ್ತೀನಿ. ಓಕೆ, ಬಂದರೆ ಎಂಟ್ರಿ, ಬರಲಿಲ್ಲ ಅಂದರೆ ಬಿಟ್ಬಿಡೋದು. ನೆಕ್ಸ್ಟ್ ಸೆಟಪ್ ಬರುತ್ತೆ, ವೇಟ್ ಮಾಡೋದು. ಇವತ್ತು ಬರಲಿಲ್ಲ ನಾಳೆ ಬರುತ್ತೆ, ನಾಳೆ ಬರಲಿಲ್ಲ ನಾಡಿದ್ದು ಬರುತ್ತೆ, ನಾಡಿದ್ದು ಬರಲಿಲ್ಲ ಡೇ ಆಫ್ಟರ್ ಟುಮಾರೋ. ಓಕೆ, ಇದೆ, ಅದಕ್ಕೋಸ್ಕರ ವೇಟ್ ಮಾಡಬೇಕಷ್ಟೇ. ಸೊ ಹರಿನಲ್ಲಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ, ಫೋಮೋನಲ್ಲಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರಲ್ಲ, ಟ್ರೇಡ್ ಮಿಸ್ ಆಗಿಬಿಡುತ್ತೆ ಅಂತ ನಾವು ಎಂಟ್ರಿ ತೊಗೊಂಡ್ರೆ. ಈಗ ಸಪೋಸ್ ಏನಾದರೂ ಇಲ್ಲಿ ನಾವು 220 ಆಸ್ಪಾಸ್ ಎಂಟ್ರಿ ತೊಗೊಂಡಿವಿ ಅಂತ ಅಂದ್ಕೊಳ್ಳಿ. ಓಕೆ, ಅಲ್ಲಿಂದ ಇಮಿಡಿಯೇಟಾಗಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಏನು ಮಾಡೋದು? ಸ್ಟಾಪ್ ಲಾಸ್ ನಮ್ಮದು. ಓಕೆ, ಬ್ಯಾಂಕ್ ನಿಫ್ಟಿ ಸಸ್ಟೈನಿಂಗ್ ಫೈನ್, ನೈಸ್. ಬರಲಿ. 15 ಮಿನಿಟಲ್ಲಿ ತುಂಬ ರಿಜೆಕ್ಷನ್ ಚೆನ್ನಾಗಿ ಬಂದಿದೆ. 325 ಆ್ಯಸ್ ಯೂಸ್ವಲ್ ರೆಗ್ಯುಲರ್ ಕ್ವಾಂಟಿಟಿ ಇರುತ್ತೆ. ಪ್ರಾಪರಾಗಿ ವೇಟ್ ಬರ್ತಿದೆ. 210ಗೆ ಇದೆ ಪ್ರೈಸು. ಆಲ್ಮೋಸ್ಟ್ ಇನ್ನೊಂಚೂರು 1-2-3 ಪಾಯಿಂಟ್ ಕೆಳಗಡೆ ಬಂದರೆ ಐ ವಿಲ್ ಟೇಕ್ ಅ ಎಂಟ್ರಿ. ಯಾಕಂದರೆ ಸೆಟಪ್ ಸ್ಟ್ರಾಂಗ್ ಇದೆ. ಓಕೆ, 208 ನೈಸ್. ಓಕೆ, ನಾನು ಎಂಟ್ರಿ ತೊಗೊಂಡಿದ್ದೀನಿ ಗೆಳೆಯರೀಗ 208 ಆಸ್ಪಾಸ್, 7.68 ಆಸ್ಪಾಸ್ ನನಗೆ ಎಂಟ್ರಿ ಸಿಕ್ಕಿದೆ. ಓಕೆ, ಆಲ್ದ್ರೂ 1-2 ಪಾಯಿಂಟ್ ಮೇಲ್ಗಡೆನೇ ಸಿಕ್ಕಿದೆ, ಬಟ್ ಚೆನ್ನಾಗಿ ಬಂತು. ಸ್ಟಾಪ್ ಲಾಸ್ನ ಸೆಟ್ ಮಾಡೋಣ. 6,500 6,400 ಸ್ಟಾಪ್ ಲಾಸ್ ಇರುತ್ತೆ. ಸೊ ಟಿ ಪಿನ 1:2ವರೆಗೂ ಡ್ರ್ಯಾಗ್ ಮಾಡೋಣ. ಓಕೆ,
1:2 ಅಂದರೆ 13,000 ಪ್ಲಸ್ ತೋರಿಸ್ತಾ ಇದೆ. ಓಕೆ, 1:2 ವರೆಗೂ ಟಿಪ್ಪಿನ ಸೆಟ್ ಮಾಡ್ತೀನಿ. ಓಕೆ, ಅದ್ರಾಗ 1:1 ಬಂದರೆ ನಮಗೆ ಆಲ್ಮೋಸ್ಟ್ ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪೊಸಿಷನ್ ನೋಡ್ಬೋದು, ಈಗ ನಡೀತಾ ಇದೆ. ಓಕೆ, 1800 1900 ಈ ಥರ ಬರ್ತಾ ಇದೆ. ಸೊ ನಾನು ಎಂಟ್ರಿಗೋಸ್ಕರನೇ ಮಾರ್ಕೆಟ್ ಮೇಲ್ಗಡೆ ಬಂತು. ನಾನು ಎಂಟ್ರಿ ತೊಗೊಂಡ ತಕ್ಷಣ ಇಮಿಡಿಯೇಟ್ ಪ್ರಾಫಿಟ್ ಸ್ಟಾರ್ಟ್ 2005 3000. ನೈಸ್. ವಾಟ್ ಈಸ್ ದಿಸ್? ನನಗೆ ಎಂಟ್ರಿ ಕೊಡಬೇಕು ಅಂತಲೇ ಬಂತು ಮಾರ್ಕೆಟ್ 208 207ವರೆಗೂ. ಸೊ ಅಲ್ಲಿಂದ ಇಮಿಡಿಯೇಟ್ 2700 2400 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಟ್ರೇಡ್. ಓಕೆ, ಪ್ರಾಪರ್ ಮದರ್ ಕ್ಯಾಂಡಲ್ ಬ್ರೇಕ್ ಆಗಿದೆ. ವಿಲ್ ಸಿ 1:1 ಆರಾಮಾಗಿ ಬರುತ್ತೆ ಟ್ರೇಡು. ಫ್ರೈಡೇ ಒನ್ ಸೈಡೆಡ್ ಮೂಮೆಂಟ್ ಭಾಳ ಇರುತ್ತೆ ಮಾರ್ಕೆಟಲ್ಲಿ. ಸೊ ಅಷ್ಟು ಚೆನ್ನಾಗಿ ಏನಾದರೂ ಸಪೋಸ್ ಈ ಗ್ಯಾಪ್ ಏನಾಗಿದೆಲ್ಲ, ಗ್ಯಾಪ್ ಅಪ್ಪು ನೈಸ್ ಗ್ಯಾಪ್ ಅಪ್ ಆಗಿದೆಯಲ್ಲ, ಗ್ಯಾಪ್ ಅಪ್ಪನ್ನು ಪಿಲ್ ಮಾಡೋದಕ್ಕೆ ಬಂದರೆ ಇಮ್ಮಿಡಿಯೇಟ್ ನಮಗೆ ಟಾರ್ಗೆಟ್ ಸಿಗುತ್ತೆ. ಓಕೆ, ಆಲ್ಮೋಸ್ಟ್ 3800 ಪ್ರಾಫಿಟ್ ಅಂತ ತೋರಿಸ್ತಾ ಇದೆ ಗೆಳೆಯರೆ. ಸೊ ಎಂಟ್ರಿ ತೊಗೊಂಡ ತಕ್ಷಣ ಇಮ್ಮಿಡಿಯೇಟ್ ನೆಕ್ಸ್ಟ್ ಮಿನಿಟೇ ಪ್ರಾಫಿಟ್ ಸ್ಟಾರ್ಟ್. 4000 ಪ್ಲಸ್ ಇದೆ. ಓಕೆ, 4400 4500 ಐ ಆಮ್ ರೆಡಿ ಟು ಎಕ್ಸಿಟ್ ಆಗೋದಕ್ಕೆ ರೆಡಿ ಆಗಿದ್ದೀನಿ. ಓಕೆ, 1:1 ಬಂದರೆ ಸಾಕು, ಐ ಆಮ್ ಎಕ್ಸಿಟ್. ಈ ವೀಕಲ್ಲಿ ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ನಂದು ರೆಕಾರ್ಡ್ ಇದು ಆಲ್ಮೋಸ್ಟ್. ಓಕೆ, ನೈಸ್ 5200. ಕೆಳಗಡೆ ಬರಬೇಡ. ಓಕೆ, ಅದು ಫಸ್ಟ್ ಕ್ಯಾಂಡಲ್ ರಿಜೆಕ್ಷನ್ ಇದೆಯಲ್ಲ, ಸೊ ಅದನ್ನು ಬ್ರೇಕ್ ಮಾಡಬೇಕು. ಓಕೆ, 5000 ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, ಕಾಸ್ಟ್ಗೆ ಟ್ರಯಲ್ ಮಾಡಿದರೆ ಚೆನ್ನಾಗಿರುತ್ತೆ. 260 ಕ್ವಾಂಟಿಟಿ ಬೇಡ, ಫುಲ್ ಕ್ವಾಂಟಿಟಿನ ಎಕ್ಸಿಟ್ ಆಗಿಬಿಡ್ತೀನಿ 1:1ಗೆ, ನೋ ಪ್ರಾಬ್ಲಮ್. ಓಕೆ, ಕೆಳಗಡೆನೂ ಬೈಯಿಂಗ್ ಪ್ರೆಷರ್ ಕೂಡ ಇದೆ ನೋಡಿ. ದಟ್ ಪರ್ಟಿಕ್ಯುಲರ್ ಹ್ಯಾಮರ್ ಕ್ಯಾಂಡಲ್ ತುಂಬ ಚೆನ್ನಾಗಿ ಹ್ಯಾಮರ್ ಕ್ಲೋಸ್ ಆಗಿದೆ. ಸೊ ಬಟ್ ನಾನೀಗ 5200 ಪ್ಲಸ್ ಬಂದಿತ್ತು, ಬಟ್ 6000 ಬಂದರೆ ಎಕ್ಸಿಟ್ ಆಗಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೋ ಪ್ರಾಬ್ಲಮ್. ಸೊ ಬೈಯರ್ಸು ಸೆಲ್ಲರ್ಸು ಬೇಕು. ಸೊ ಫೈಟ್ ಮಾಡ್ತಾ ಇದ್ದಾರೆ ಬೈಯರ್ಸು ಸೆಲ್ಲರ್ಸು ಮಾರ್ಕೆಟ್ನ. ಈಗ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಓಕೆ, 5000 ಪ್ಲಸ್ ನನಗೆ ಪ್ರಾಫಿಟ್ನ ತೋರಿಸಿತ್ತು, ಬಟ್ ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ. ಈಗ 2700 2800 ಈ ಥರ ತೋರಿಸ್ತಾ ಇದೆ. ಸೊ ಸಪೋಸ್ ಏನಾದರೂ ಕಾಸ್ಟ್ಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಯ್ತಿದ್ರೆ ನೋ ಪ್ರಾಫಿಟ್ ನೋ ಲಾಸಲ್ಲಿ ನಾವು ಎಂಟ್ರಿ ಎಕ್ಸಿಟ್ ಆಗ್ತೀವಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಮತ್ತು ನೆಕ್ಸ್ಟ್ ಆಪರ್ಚುನಿಟಿ ಬಂದರೆ ವಿಲ್ ಟೇಕ್ ಎಂಟ್ರಿ, ಅದರ್ವೈಸ್ ವಿಲ್ ವೇಟ್ ಫಾರ್ ನೆಕ್ಸ್ಟ್ ಡೇ. ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ಆಲ್ಮೋಸ್ಟ್ ತುಂಬಾ ರಿಜೆಕ್ಷನ್ಸ್. ಜಸ್ಟ್ 700 ಪ್ರಾಫಿಟ್ ಅಂತ ತೋರಿಸ್ತಾ ಇದ್ದು. 5200ಇಂದ 700ವರೆಗೂ ಬಂದಿತ್ತು. ಈಗ ಮತ್ತೆ ಓಕೆ, ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಿದೆ. ಓಕೆ, ಚೆನ್ನಾಗಿ ಕ್ಲೋಸ್ ಆಗಿದೆ. ಸಪೋಸ್ ಏನಾದರೂ ಅದು ಹ್ಯಾಮರ್ ಥರ ಪ್ರೀವಿಯಸ್ ಕ್ಯಾಂಡಲ್ ಇದೆಯಲ್ಲ, ಅದೇ ಥರ ಹ್ಯಾಮರ್ ಥರ ಕ್ಲೋಸ್ ಆಗಿತ್ತು ಅಂತಂದರೆ ಸೊ ಕಾನ್ಫಿಡೆಂಟ್ ಆಗಿರ್ತಾ ಇರಲಿಲ್ಲ ನಾವು, ಯಾಕಂದರೆ ಆಲ್ಮೋಸ್ಟ್ ಕಾಸ್ಟಲ್ಲಿ ಎಕ್ಸಿಟ್ ಆಗ್ತಿತ್ತು. ಓಕೆ, 5300 ಜಸ್ಟ್ 6000 ಬಂದರೆ ನಾನು ಎಕ್ಸಿಟ್ ಆಗ್ತೀನಿ. ಓಕೆ, ಸೊ ಚೆನ್ನಾಗಿ ಫಾಲ್ ಆಗ್ತಾಯಿದೆ ಮಾರ್ಕೆಟು. 1:1ಗೆ ಎಕ್ಸಿಟ್ ಆಗ್ಬಿಡೋಣ ಇವತ್ತು. ಓಕೆ, ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಮಾರ್ಕೆಟು ಪ್ರೀಮಿಯಮ್ಮು ಅಷ್ಟು ಚೆನ್ನಾಗಿ ಬರ್ತಿದೆ, ಬಟ್ ಗೊತ್ತಿಲ್ಲ ಯಾಕೋ ತುಂಬ ಆಟ್ ದ ಮನಿ ಇದೆ. ಓಕೆ, 200 ಮೇಲ್ಗಡೆ ಇರುವಂಥ ಸ್ಟ್ರೈಕ್ ಪ್ರೈಸನ್ನು ನಾನು ಚಾಯ್ಸ್ ಮಾಡಿ ತೊಗೊಂಡಿದ್ದೀನಿ. ಇನ್ ದ ಮನಿ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ ಮದರ್ ಕ್ಯಾಂಡಲ್ನ ಬ್ರೇಕ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಇಟ್ ವಿಲ್ ಹಿಟ್ ಮೈ ಟಾರ್ಗೆಟ್. ಓಕೆ, ಈ ಕ್ಯಾಂಡಲ್ ರಿಜೆಕ್ಷನ್ ಬರಬಾರ್ದು. ಈ ಕ್ಯಾಂಡಲ್ ರಿಜೆಕ್ಷನ್ ಬಂತು. ಓಕೆ, ಸೆಲ್ಲರ್ಸ್ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ. ಓಕೆ, ಸಪೋರ್ಟ್ ಮಾಡ್ತಾರೆ ನಮಗೆ, ನಮ್ಮ ಜೊತೆಗೆ ಅವರು ಕೂಡ ಮಾರ್ಕೆಟನ್ನು ಕೆಳಗಡೆ ಪುಷ್ ಮಾಡ್ತಾ ಇದ್ದಾರೆ. ಓಕೆ, 4300 ಆಸ್ಪಾಸ್ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ಅಟ್ ಟಾರ್ಗೆಟ್ವರೆಗೂ ವೇಟ್ ಮಾಡಬೇಕು. ಓಕೆ, ಫಸ್ಟ್ ಕ್ಯಾಂಡಲಲ್ಲಿ ನಾನು ಎಂಟ್ರಿ ತೊಗೊಂಡು ಕ್ಯಾಂಡಲ್ನಿಂದ ನೆಕ್ಸ್ಟ್ ಕ್ಯಾಂಡಲ್ನೇ 5200 ಪ್ಲಸ್ ತೋರಿಸಿತ್ತು ನನಗೆ, ಬಟ್ ನಾನು ವೇಟ್ ಮಾಡಿದೆ ಪ್ರಾಪರ್. ಓಕೆ, ನೈಸ್. 5300 5200 ನೋ, ಐ ಡೋಂಟ್ ಬುಕ್ ನಾವು. ಅಟ್ಲೀಸ್ಟ್ 6000 ತೋರಿಸ್ಲಿ, ಇಮ್ಮಿಡಿಯೇಟ್ ಬುಕ್ ಮಾಡ್ತೀನಿ. ಓಕೆ, ರೂಲ್ ಈಸ್ ರೂಲ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ ಟ್ರೇಡಿಂಗಲ್ಲಿ. ಓಕೆ, ನೈಸ್. 5800 6200 ಡನ್. 6200 ತೋರಿಸಿತ್ತು, ಇನ್ನೇನು ಬೇಕು. ಓಕೆ, ನೈಸ್. 1:1 ಆಯ್ತಲ್ಲ, ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬಂತು ಟ್ರೇಡು. 1:1 ಸ್ಪಾಟಲ್ಲಿ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ ನೈಸ್. ಮತ್ತೆ ನೋಡಿ 230ವರೆಗೂ ಟಚ್ ಆಗ್ತಿದೆ ಪ್ರೈಸು. ಆಲ್ಮೋಸ್ಟ್ 1:2 ಕೂಡ ಹಿಟ್ ಆಗ್ಬೋದು. ಐ ವಿಲ್ ಕ್ಲೋಸ್ ಆಲ್ ಆರ್ಡರ್ಸ್ ಹಿಯರ್. P&L ನೋಡ್ಬೋದು 6084 ರುಪೀಸ್. ಓಕೆ, ಬೈನಲ್ಲಿ ನೀವು ಟ್ರೇಡಿಂಗನ್ನು ಮಾಡಬೇಕು ಅಂತಂದರೆ ಸೊ ನನ್ನ ಲಿಂಕ್ ಇರುತ್ತೆ. ಓಕೆ, ಬೈನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಲೈವ್ ಟ್ರೇಡನ್ನು ನೋಡಿ ಪದೇ ಪದೇ. ಸೊ ನಾನು ಯಾವ ಥರ ಎಂಟ್ರಿ ತೊಗೋತೀನಿ, ಸೊ ಯಾವ ಥರ ಎಕ್ಸಿಟ್ ಆಗ್ತೀನಿ, ಇದನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸೊ ಯಾವ ಥರ ಮಾಡಬೇಕು ಅಂತ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಓಕೆ.